ಆತಗೂರು ಗ್ರಾಮದಲ್ಲಿ ಭತ್ತ ನಾಟಿ ಮಾಡಿದ್ದಾರೆ ನಿಖಿಲ್ ಕುಮಾರ್. ಮತ್ತೊಮ್ಮೆ ತಮ್ಮ ತಂದೆಯ ಹಾದಿಯಲ್ಲೇ ಸಾಗಿರುವುದು ಇಲ್ಲಿ ಕಾಣ್ತಾ ಇದೆ. ಆತಗೂರು ಗ್ರಾಮದಲ್ಲಿ ಭತ್ತದ ಪೈರು ನಾಟಿ ಮಾಡಿರುವುದು ನಿಖಿಲ್ ಕುಮಾರ್. ಆ ಮೂಲಕ ಈ ಹಿಂದೆ ನೀವು ಕೂಡ ನೋಡಿದ್ರೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭತ್ತದ ನಾಟಿಯನ್ನ ಮಾಡಿದ್ರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಗೂರು ಗ್ರಾಮದಲ್ಲಿ ಈಗ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆ ಕೆಲಸವನ್ನೇ ಮಾಡಿದ್ದಾರೆ. ಶ್ರೀರಾಮಣ್ಣ ಎನ್ನುವರಿಗೆ ಸೇರಿದಂತ ಗದ್ದೆ ಇದು, ಅಲ್ಲಿ ಪೈರು ನಾಟಿ ಮಾಡಿರೋದು. ಆ ಮೂಲಕ ನಾನು ಕೂಡ ತಂದೆಯ ಹಾದಿಯಲ್ಲೇ ಸಾಗುತ್ತಿದ್ದೇನೆ ಅನ್ನೊಂದು ಮೆಸೇಜ್ ಅನ್ನ ನಿಖಿಲ್ ಕುಮಾರ್ ಪಾಸ್ ಮಾಡಿದ್ದಾರೆ. ಜೊತೆಗೆ ಮಂಡ್ಯದ ರೈತರ ಜೊತೆ ನಾನು ಕೂಡ ಇದ್ದೀನಿ ಅನ್ನೋ ಒಂದು ಸಂದೇಶ ಕೂಡ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಗೂರು ಗ್ರಾಮದಲ್ಲಿ ನಿಖಿಲ್ ಭತ್ತದ ಪೈರು ನಾಟಿ ಮಾಡಿರೋದು ಈಗ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಈ ಹಿಂದೆ ಕೂಡ ಕಳೆದ ವರ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭತ್ತದ ನಾಟಿಯನ್ನ ಮಾಡಿದ್ರು. ಇದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಈಗ ನಾನು ಕೂಡ ಮಣ್ಣಿನ ಮಗ ಅನ್ನೋ ರೀತಿಯಾಗಿ ನಿಖಿಲ್ ಭತ್ತದ ಪೈರು ನಾಟಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಆತಗೂರು ಗ್ರಾಮದಲ್ಲಿ ಈಗ ನೀವು ನೋಡ್ತಿರುವಂತಹ ದೃಶ್ಯಗಳಿವು. ಇವತ್ತು ಅವರು ಕೂಡ ಭತ್ತದ ಪೈರು ನಾಟಿ ಮಾಡಿದ್ದಾರೆ. ಈ ಮೂಲಕ ಕೆಸರಿಗೆ ಎಳೆದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಒಂದು ಮಾತೇನಿದೆ, ಅದೇ ರೀತಿಯಾಗಿ ತಾನೂ ಕೂಡ ರೈತನಂತೆ ಅಲ್ಲಿ ಭತ್ತದ ಪೈರನ್ನ ನಾಟಿ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಆತಗೂರು ಗ್ರಾಮದಲ್ಲಿ ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಭತ್ತದ ಪೈರನ್ನ ನಾಟಿ ಮಾಡಿರೋದು. ಅವರ ಜೊತೆಗೆ ಸಾಕಷ್ಟು ಸ್ಥಳೀಯ JDSನ ನಾಯಕರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ರು. ಅಲ್ಲಿನ ರೈತರು ಕೂಡ ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇಷ್ಟು ಪೈರನ್ನು ಹಿಡಿಬೇಕು, ನಂತರ ಅಲ್ಲಿ ನಾಟಿ ಮಾಡಬೇಕು ಸಸಿಯನ್ನ ಹಿಡಿದು ಅಂತ. ಆತಗೂರು ಗ್ರಾಮದಲ್ಲಿ ಭತ್ತದ ಪೈರನ್ನ ನಾಟಿ ಮಾಡಿರುವಂತಹ ದೃಶ್ಯಗಳನ್ನ ಈಗ ನೀವು ನೋಡ್ತಾ ಇದ್ರಿ. ಕೆಸರಿಗಿಳಿದು ಏನು ಪ್ರಚಾರದ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಸಿಕ್ಕಾಗ ಮಂಡ್ಯದ ಆತಗೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ JDSನ ಅಂದ್ರೆ ಮೈತ್ರಿ ಅಭ್ಯರ್ಥಿ JDS ಮತ್ತು ಕಾಂಗ್ರೆಸ್ನಿಂದ ಅವರು ಕೂಡ ಅಲ್ಲಿ ಭತ್ತದ ಪೈರನ್ನ ನಾಟಿ ಮಾಡ್ತಿರುವಂತಹ ದೃಶ್ಯಗಳಿವು. ಜೊತೆಗೆ ಒಂದಷ್ಟು ಕಾರ್ಯಕರ್ತರು ಕೂಡ ಜೈಕಾರ ಹಿಂಬದಿಯಿಂದ ಬ್ಯಾಕ್ಗ್ರೌಂಡ್ನಿಂದ ಹಾಕ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಆತಗೂರು ಗ್ರಾಮದ ದೃಶ್ಯಗಳಿವು. ನಿಖಿಲ್ ಕುಮಾರಸ್ವಾಮಿ ವೈಟ್ ಅಂಡ್ ವೈಟ್ನಲ್ಲಿ ಬಿಳಿ ಶಾಲನಲ್ಲಿ ಹೊತ್ಕೊಂಡು ಅವರು ಕೂಡ ನಾಟಿಯನ್ನು ಮಾಡಿದಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದಷ್ಟು ಜನ ಪಕ್ಕದಲ್ಲಿದ್ದಂಥವರು ಕೂಡ ಹೇಳ್ಕೊಡ್ತಿದ್ದಾರೆ, ಈ ರೀತಿಯಾಗಿ ಸ್ವಲ್ಪ ಸಸಿಯನ್ನು ತೆಗೆದುಕೊಳ್ಬೇಕು, ನಂತರ ಅದನ್ನು ನಾಟಿ ಮಾಡಬೇಕು ಅಂತ. ಇನ್ನು JDSನ ಸ್ಥಳೀಯ ಕಾರ್ಯಕರ್ತರು ಏನು ಮದ್ದೂರಿನವರು ಅವರು ಕೂಡ ಸಾಥ್ ಕೊಟ್ಟರು. ಬನ್ನಿ ಸರ್, ಈ ಕಡೆ ಮುಂದೆ ಬನ್ನಿ, ಇಲ್ಲಿ ನಾಟಿ ಮಾಡಿ ಅಂತ. ಈ ರೀತಿಯಾಗಿ ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಭತ್ತದ ನಾಟಿ ಮಾಡಿದ್ರು. ಅದಕ್ಕೆ ಒಂದಷ್ಟು ರಾಜಕೀಯವಾಗಿ ಆರೋಪಗಳು ಕೂಡ ಕೇಳಿ ಬಂದಿತ್ತು, ಅಂದರೆ ವಾಗ್ದಾಳಿ ಕೂಡ ಮಾಡಿದ್ರು. ಇದೆಲ್ಲ ಕೇವಲ ಒಂದಷ್ಟು ನಾಟಕ ಹಾಗೆ ಹೇಗೆ ಅಂತ BJP ನಾಯಕರು ಹೇಳಿದ್ರು. ಆದರೆ ಈ ಬಾರಿ ಏನು ಬರುತ್ತೆ ಅನ್ನೋದು ನೋಡ್ಬೇಕು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಮಾಡ್ತಿರುವಂಥ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಹಾಗಾಗಿ ಇವತ್ತೇನಾಗುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ. ನಿಖಿಲ್ ಭತ್ತದ ಪೈರು ನಾಟಿ ಮಾಡಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಆತಗೂರಿನಲ್ಲಿ ರೈತರ ಜೊತೆ ಸೇರಿ ಭತ್ತದ ಪೈರು ನಾಟಿ ಮಾಡಿದ್ದಾರೆ.